ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದಾಗಿ ಹುಣ್ಣರಗಿಯಲ್ಲಿ ಮಳೆ ಕುಸಿತ ಸಂಭವಿಸಿದೆ. ರಾಜ್ಯದಲ್ಲಿ ಬಹುತೇಕ ಎಲ್ಲ ಭಾಗದಲ್ಲೂ ಮಳೆ ಆಗ್ತಾ ಇದೆ. ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ ನಿರಂತರ ಮಳೆಯ ಪರಿಣಾಮ ನೋಡಿ ಹೇಗಿದೆ. ಹುಣ್ಣರಗಿಯಲ್ಲಿ ಮಳೆ ಕುಸಿತ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮ ಅದು. ಪ್ರಕಾಶ್ ಪಾಟೀಲ್ ಅನ್ನೋರಿಗೆ ಸೇರಿದ ಮನೆ ಕುಸಿದು ಹೋಗಿದೆ. ಮುಂಜಾನೆ ಮನೆ ಬೀಳುವ ಸೂಚನೆ ಸಿಗ್ತಾ ಇದ್ದಂತೆ ಆ ಕುಟುಂಬ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದೆ. ನಿರಂತರವಾಗಿ ಮಳೆ ಬರೋದರಿಂದಾಗಿ ನೀವಲ್ಲಿ ಗಮನಿಸ್ತಾ ಇದ್ದೀರಿ, ಮಣ್ಣಿನ ಮನೆಗಳನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ನಿರಂತರ ಮಳೆಗೆ ಶೀತವೇಳುವಂತಹ ಮನೆ ಕುಸಿದು ಬಿದ್ದು ಹೋಗುತ್ತೆ. ಸೊ ಅಲ್ಲಲ್ಲಿ ಮೇಲ್ಗಡೆ ಸಿಮೆಂಟ್ ಕೋಟಿಂಗ್ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಬರೋದಿಲ್ಲ. ಆದರೆ ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಬೆಳ್ಳಂಬೆಳಗ್ಗೆ ಮನೆ ಬಿದ್ದಿರೋದು, ಯಾಕೋ ಏನೋ ವ್ಯತ್ಯಾಸ ಆಗ್ತಿದೆ ಅಂತ ಮನೆಯವ್ರಿಗೆ ಅನಿಸುತ್ತೆ. ಕೂಡಲೇ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಮನೆ ಕುಸಿದಿದೆ. ದೂದ್ಗಂಗಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ಹಾಗಾಗಿ ಪ್ರವಾಹ ಭೀತಿ ನೋಡಿ, ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ದೂದ್ಗಂಗಾ. ರೀತಿ ರುದ್ರ ರಮಣೀಯ ದೃಶ್ಯ ದೂದ್ಗಂಗಾ ಹರಿಯುವ ಸಂದರ್ಭದಲ್ಲಿ ನೀವು ಗಮನಿಸುತ್ತೀರಿ. ಆದರೆ ಈಗ ನೋಡಿ, ನದಿ ದಂಡೆಯ ಗ್ರಾಮದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಹಾಗಾಗಿ ಆ ನದಿ ಪಾತ್ರದಲ್ಲಿರುವಂತಹ ಗ್ರಾಮದ ಜನರನ್ನು ಸ್ಥಳಾಂತರ ಮಾಡುವಂತಹ ಅನಿವಾರ್ಯ ಸ್ಥಿತಿ ಎದುರಾಗಿದೆ. ನಿಪ್ಪಾಣಿಯಲ್ಲಿ NDRF ತಂಡ ಬೋಟ್ ಮೂಲಕ ವೀಕ್ಷಣೆಯನ್ನು ಕೂಡ ಮಾಡಿದೆ. ರಾಜ್ಯದಲ್ಲಿ ಬಹುತೇಕ ಮಳೆಯಾಗ್ತಿರುವಂತಹ ಪರಿಣಾಮ ನದಿಗಳೆಲ್ಲ ತುಂಬಿ ಹರಿತಿದ್ದಾವೆ, ಉಕ್ಕಿ ಹರಿತಿದ್ದಾವೆ, ಬ್ಯಾರೇಜ್ಗಳು ತುಂಬುತ್ತಿದ್ದಾವೆ, ಸೇತುವೆ ಮೇಲೆ ನೀರು ಹೋಗ್ತಾ ಇದೆ. ಇನ್ನು KRS ಜಲಾಶಯದಲ್ಲಿ 124.10 ಅಡಿ ಗರಿಷ್ಠ ಮಟ್ಟ ಇದ್ರೂ ಕೂಡ 123 ಅಡಿ ತುಂಬಿದೆ. ಇನ್ನು ಕೃಷ್ಣ ಇರ್ಬೋದು, ತುಂಗ ಇರ್ಬೋದು, ಭದ್ರೆ ಇರ್ಬೋದು, ಎಲ್ಲ ಕೂಡ ನಿರಂತರವಾಗಿ ತುಂಬಿರೋದ್ರಿಂದಾಗಿ ನೋಡಿ, ದೂದ್ಗಂಗಾ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ NDRF ಸಿಬ್ಬಂದಿ ಒಂದಷ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. और वर्तमान में सडलगांव में रुका हुआ हूँ। आज हमने पूरा जो सडलगांव एरिया है और उसका नियर बाय जितना भी एरिया है, हमने उसमें रैकी किया हो, उसमें विजिट किया हो। वर्तमान में आप लोग देख सकते हैं कि यहाँ पे पानी हो रहा है बहुत ज़्यादा, और महाराष्ट्र में बहुत ज़्यादा पानी हो रहा है, तो पानी ऊपर से आ रहा है। बट वर्तमान में सिचुएशन नॉर्मल है। हमने लोकल पुलिस के साथ और ऑफिस के थ्रू जितना भी स्टाफ है, तहसीलदार ऑफिस के थ्रू हमने अभी जस्ट एरिया को विजिट किया हो। ದೂದ್ಗಂಗಾ ನದಿ ಹತ್ರ ನಾವು ಇವತ್ತೊಂದು ಸಂಯುಕ್ತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹಮ್ಮಿಕೊಂಡಿದ್ದು. ಅದರಲ್ಲಿ ವಿಶೇಷವಾಗಿ ಅಂತಂದರೆ NDRF 10 ಬಟಾಲಿಯನ್ ಇನ್ಸ್ಪೆಕ್ಟರ್ ಬಬ್ಲು ಬಿಸ್ವಾಸಿ ಆಗಲಿ, ಸ್ಥಳೀಯ ಸದಲಗ ಪೊಲೀಸ್ ಸ್ಟೇಷನ್ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ನೀಡ್ತಾರೆ. ಶಿವರಾಜ್, ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಸೊ ಸದ್ಯದ ಪರಿಸ್ಥಿತಿ ಏನು ಬೆಳಗಾವಿ ಭಾಗದಲ್ಲಿ? ಸರಿ, ಪ್ರಮುಖವಾಗಿ ಮಹಾರಾಷ್ಟ್ರ ಘಟ್ಟದಲ್ಲಿ ಮಳೆ ಅಬ್ಬರವು ಕೂಡ ಹೆಚ್ಚಾಗಿದೆ ಮತ್ತು ನಿನ್ನೆಯಿಂದಲೇ ಅಧಿಕೃತವಾಗಿ ಕೊಯ್ನಾ ಜಲಾಶಯದಿಂದ ನೀರನ್ನು ಕೂಡ ನದಿಗಳಿಗೆ ಹರಿಸಲಾಗಿದೆ. ಈ ಪರಿಣಾಮವಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿರುವ ನೀರಗಂಗಾ, ದೂದ್ಗಂಗಾ ಮತ್ತು ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದ್ದರಿಂದ ಅಪಾಯದ ಮಟ್ಟವನ್ನು ಮೀರಿ ಸದ್ಯ ನದಿಗಳು ಕೂಡ ಹರಿತಾ ಇದ್ದಾವೆ. ಮತ್ತೊಂದೆಡೆ ಮಳೆಯೂ ಕೂಡ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ಮಳೆ ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದಲ್ಲಿ ಓರ್ವ ಒಂದು ಮನೆ ಕುಸಿದು ಸದ್ಯ ಪ್ರಕಾಶ್ ಪಾಟೀಲ್ ಅವರಿಗೆ ಸೇರಿದ ಮನೆ ಕುಸಿತವು ಕಂಡಿದೆ. ಸದ್ಯ ಅದೃಷ್ಟವಶ ಮನೆ ಬೀಳುವ ಮುನ್ಸೂಚನೆ ಸಿಗುತ್ತಿದ್ದಂತೆ ಕುಟುಂಬಸ್ಥರು ಹೊರಗಡೆ ಬರುತ್ತಿದ್ದಂತೆ ಒಂದು ಭಾಗದ ಮನೆಯೂ ಕೂಡ ಬಿದ್ದಿದೆ. ಮತ್ತೊಂದೆಡೆ ಸದ್ಯ ದೂದ್ಗಂಗಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಗಣನೀಯವಾಗಿ ಹೆಚ್ಚಿದ್ರಿಂದ ಅಪಾಯದ ಮಟ್ಟವನ್ನು ಮೀರಿ ನದಿ ಏರ್ತಾ ಇದೆ.
ನದಿ ತನ್ನ ಒಡಲನ್ನು ಬಿಟ್ಟು ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿಯಿಂದ ಸದ್ಯ ಈಗ ಏನು ಜಮೀನುಗಳಿಗೂ ಕೂಡ ನೀರು ಆವರಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಸದ್ಯ ಈಗ ನಿಪ್ಪಾಣಿ ತಾಲೂಕಿನಲ್ಲಿ NDRF ತಂಡವು ಕೂಡ ಸದ್ಯ ಈಗ ಅಲ್ಲಿ ಬೀಡು ಬಿಟ್ಟಿದೆ. ಸದ್ಯ ಈಗ ನಿಪ್ಪಾಣಿ ತಾಲೂಕಿನ ಹೊನ್ನೂರ್ಗಿ ಗ್ರಾಮದಲ್ಲಿ NDRF ತಂಡ ದೂಧಗಂಗಾ ನದಿಯಲ್ಲಿ ಏನು ಒಂದು ಸಂಚಾರವನ್ನು ಬೆಳೆಸಿ ಸದ್ಯ ಈಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಲ್ಲಿನ ಗ್ರಾಮಸ್ಥರಿಗೆ ಸೂಚನೆ ನೀಡುತ್ತಿದ್ದಂತೆ ಹೊನ್ನೂರ್ಗಿ ಗ್ರಾಮದ ಜನರು ಮತ್ತು ಸುರಕ್ಷಿತ ಸ್ಥಳಗಳಿಗೆ ಈಗ ಜಾನುವಾರುಗಳನ್ನು ಸದ್ಯ ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಸದ್ಯ ಈಗ ಪ್ರವಾಹದ ಆತಂಕದ ನಡುವೆ ಮತ್ತೆ ಮಳೆಯೂ ಕೂಡ ಮುಂದುವರೆದಿದೆ. ಈ ಪ್ರವಾಹವನ್ನು ಎದುರಿಸಲು ಸದ್ಯ ಈಗ ಬೆಳಗಾವಿ ಜಿಲ್ಲಾಡಳಿತ ಸನ್ನದ್ಧವಾಗಿದ್ದು, ನಿನ್ನೆ ಅಷ್ಟೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಅಧಿಕಾರಿಗಳ ಜೊತೆಗೆ ನಡೆಸಿದ್ದಾರೆ. ವ್ಯವಸ್ಥೆಯಲ್ಲಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಿವರಾಜ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.